ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಟಾಪ್ 10 ಇಂಡಿಯನ್ ಫುಡ್ ಮಿತ್ಸ್ ಬಗ್ಗೆ ಮಾತಾಡೋಣ. ಸುಮಾರು ಮಿತ್ಸ್ ಇದ್ದಾವೆ, ಸೊ ಅದ್ರ ಬಗ್ಗೆ ಮಾತಾಡ್ತಾ ಒಂದೊಂದೇ ಕ್ಲಿಯರ್ ಮಾಡ್ತಾ ಹೋಗ್ತೀನಿ, ಯಾಕಂದರೆ ತುಂಬಾ ಕ್ಲೈಂಟ್ಸ್ ಇದ್ರ ಬಗ್ಗೆ ಮೆಸೇಜ್ ಮಾಡಿದ್ರು. ಸೊ ಮೊದಲನೇ ಮಿತ್ ಬಂದ್ಬಿಟ್ಟು ರಾತ್ರಿ ಹೊತ್ತು ಮೊಸರು ತಿಂದಾಗ ಕೋಲ್ಡ್ ಆಗುತ್ತೆ ಅಂತ. ಕರ್ಡ್ ಎಟ್ ನೈಟ್ ಗಿವ್ಸ್ ಯು ಅ ಕೋಲ್ಡ್ ಅಂತ ಹೇಳ್ತಾರೆ, ಬಟ್ ಆಕ್ಚುಲಿ ಕಾಮನ್ ಕೋಲ್ಡ್ ಆಗೋದು ವೈರಸ್ ಇಂದ, ಮೊಸರಿಂದ ಅಲ್ಲ. ಸೆಕೆಂಡ್ ಒನ್ ಬಂದ್ಬಿಟ್ಟು ರೈಸ್ ತಿಂದ್ರೆ ತುಂಬಾನೇ ದಪ್ಪ ಆಗ್ತೀವಿ ಅಂತ. ಸೊ ವೇಟ್ ಲಾಸ್ ಮಾಡ್ತಿರೋರು ಅವಾಯ್ಡ್ ಮಾಡಿ ಅಂತ ಯೂಶಲಿ ಸಜೆಸ್ಟ್ ಮಾಡ್ತಾರೆ. ವೇಟ್ ಗೇನ್ ಆಗೋದು ಎಕ್ಸೆಸ್ ಕ್ಯಾಲರೀಸ್ ಇಂದ, ಬರೀ ರೈಸ್ ತಿನ್ನೋದ್ರಿಂದ ಅಲ್ಲ. ಅದೇ ನೀವು ಪೋರ್ಷನ್ ಕಂಟ್ರೋಲ್ ಮಾಡಿ, ಅಂದರೆ ಬ್ಯಾಲೆನ್ಸ್ಡ್ ಪೋರ್ಷನ್ಸ್ ಆಫ್ ರೈಸ್ ಅನ್ನ ನೀವು ಹೆಲ್ದಿ ಫಾರ್ಮ್ ಅಲ್ಲಿ ತಿಂದ್ರೆ ಯಾವುದೇ ರೀತಿ ವೇಟ್ ಗೇನ್ ಆಗಲ್ಲ. ನೆಕ್ಸ್ಟ್ ಬಂದು ಘೀ ಬ್ಲಾಕ್ ಮಾಡುತ್ತೆ ಆರ್ಟ್ರೀಸ್ನ, ಬಿಕಾಸ್ ಇಟ್ ಇಸ್ ಪ್ಯೂರ್ ಫ್ಯಾಟ್ ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ ಮಾಡ್ರೇಟ್ ಅಮೌಂಟ್ ಆಫ್ ಘೀ ನಾವು ದಿನನಿತ್ಯ ಆಹಾರದಲ್ಲಿ ಬಳಸೋದ್ರಿಂದ ತುಂಬಾನೇ ವಿಟಮಿನ್ ಎ, ಇ ಹಾಗೂ ಗುಡ್ ಫ್ಯಾಟ್ ಅಂದ್ರೆ ಹೆಲ್ದಿ ಫ್ಯಾಟ್ ನಮ್ಮ ಬಾಡಿಗೆ ಸಿಗುತ್ತೆ. ಫೋರ್ತ್ ಒನ್, ಪ್ರೆಗ್ನೆಂಟ್ ವುಮೆನ್ ಪಪಾಯನ ಅವಾಯ್ಡ್ ಮಾಡಬೇಕು, ಯಾಕಂದ್ರೆ ಮಿಸ್ಕ್ಯಾರೇಜ್ ಆಗುತ್ತೆ ಅಂತ. ಓನ್ಲಿ ಅನ್ರೈಪ್ ಪಪಾಯ ಅಂದ್ರೆ ಗ್ರೀನ್ ಕಲರ್ ಪಪಾಯ ಇರುತ್ತಲ್ಲ, ಅದನ್ನ ಅವಾಯ್ಡ್ ಮಾಡಬೇಕು. ತುಂಬಾ ಹಣ್ಣಾಗಿರುವಂತಹ ಪಪಾಯನ ನಾರ್ಮಲ್ ಪೋರ್ಷನ್ಸ್ ಅಲ್ಲಿ ತಗೊಳ್ಳೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ, ಬಟ್ ಗ್ರೀನ್ ಪಪಾಯ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಫಿಫ್ತ್ ಒನ್ ಇಸ್ ಲಿಟಲ್ ಫನ್ನಿ, ಬಿಕಾಸ್ ಡ್ರಿಂಕಿಂಗ್ ವಾಟರ್ ಜಸ್ಟ್ ಆಫ್ಟರ್ ಫ್ರೂಟ್ ಎಲ್ಲ ನ್ಯೂಟ್ರಿಯೆಂಟ್ಸ್ನ ವಾಶ್ ಔಟ್ ಮಾಡುತ್ತೆ ಅಂತ. ವಾಟರ್ ಯಾವುದೇ ರೀತಿ ವಿಟಮಿನ್ಸ್ ಆಗಲಿ ಅಥವಾ ನ್ಯೂಟ್ರಿಯೆಂಟ್ಸ್ನಾಗಲಿ ವಾಶ್ ಔಟ್ ಮಾಡಲ್ಲ. ಇನ್ಸ್ಟೆಡ್ ಇಟ್ ವಿಲ್ ಹೈಡ್ರೇಟ್ ಯು ಅಲಾಂಗ್ ವಿತ್ ದ ಫ್ರೂಟ್. ಓಕೆ, ಸರಿ. ಸೊ ಆರ್ನೇದು ಬಂದು ಹನಿ ಹಾಟ್ ವಾಟರಲ್ಲಿ ಆ್ಯಡ್ ಮಾಡಿದಾಗ ತುಂಬಾ ಟಾಕ್ಸಿಕ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಹೀಟಿಂಗ್ will reduce enzymes, but it does not turn honey into poisonous or harmful. ಅದರ ಅರೋಮಾ ಕಳ್ಕೊಳ್ಳುತ್ತೆ ಹೊರತು ಅದನ್ನ ಯಾವುದೇ ರೀತಿ ಪಾಯ್ಸನಸ್ ಆಗಿ ಮಾಡೋದಿಲ್ಲ. ಸೆವೆಂತ್ ಒನ್ ಬಂದ್ಬಿಟ್ಟು ಸ್ಪಿನಚ್ ಇಸ್ ದ ಬೆಸ್ಟ್ ರಿಚ್ ಸೋರ್ಸ್ ಆಫ್ ಐರನ್. ಸ್ಪಿನಚ್ ಅಲ್ಲಿ ಐರನ್ ಇದೆ, ಬಟ್ ಲೆಂಟಿಲ್, ಮೀಟ್ಸ್, ಮಿಲೆಟ್ಸ್ ಇದರಿಂದನೂ ಐರನ್ ಅಬ್ಸಾರ್ಪ್ಷನ್ ಇದೆ. ಸ್ಪಿನಚ್ ಒಂದೇ ಅಲ್ಲ ಐರನ್ ರಿಚ್ ಇರುವಂಥದ್ದು, ಬೇರೆ ಪದಾರ್ಥಗಳು ಸಹ ಇದೆ. ಕೋಕೋನಟ್ ಆಯಿಲ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ. ನೀವು ಎವಿಡೆನ್ಸ್ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ, ತುಂಬಾನೇ ರಿಸರ್ಚ್ ನಡೆದಿದೆ ಇದರ ಮೇಲೆ. ಇದರ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ವರ್ಜಿನ್ ಕೋಕೋನಟ್ ಆಯಿಲ್ ಗುಡ್ HDL ಅಲಾಂಗ್ ವಿತ್ LDL ನ ಜಾಸ್ತಿ ಮಾಡುತ್ತೆ. ಸೊ ಇನ್ ಮಾಡ್ರೇಷನ್ ಅಲ್ಲಿ ತಗೊಳ್ಳೋದ್ರಿಂದ ನಿಮಗೆ ಬ್ಯಾಲೆನ್ಸ್ಡ್ ಫ್ಯಾಟ್ ಸಿಗುತ್ತೆ ಬಾಡಿಗೆ. Bananas cause weight gain and should be skipped by diabetes. This is also a myth. Bananas are very nutrient dense. ಹೌದು, ಒಂದು ಬನಾನಾ ಅಲ್ಲಿ ಆಲ್ಮೋಸ್ಟ್ ನಿಮಗೆ 105 ಕ್ಯಾಲರೀಸ್ ಸಿಗುತ್ತೆ. ಆದರೆ ಅದನ್ನ ಒಳ್ಳೆ ಪೋರ್ಷನ್ ಅಂದ್ರೆ ಸೆನ್ಸಿಬಲ್ ಪೋರ್ಷನ್ಸ್ ಅಲ್ಲಿ ತಗೊಳ್ಳೋದ್ರಿಂದ ಯಾವುದೇ ರೀತಿ ಡಯಾಬಿಟೀಸ್ನ ಜಾಸ್ತಿ ಮಾಡಲ್ಲ, ಹಾಗೆ ನಿಮ್ಮ ಕ್ಯಾಲರೀಸ್ ಕೂಡ ಜಾಸ್ತಿ ಆಗಲ್ಲ. ಲಾಸ್ಟ್ಲಿ, ಕ್ಯಾರೆಟ್ಸ್ ಇಂಪ್ರೂವ್ ಐಸೈಟ್. ಅಂದ್ರೆ ಕ್ಯಾರೆಟ್ಸ್ ತಿನ್ನೋದ್ರಿಂದ ನಿಮ್ಗೆ ಐಸೈಟ್ ಇದ್ರೆ ಕಂಪ್ಲೀಟ್ ಆಗಿ ಹೊಟ್ಟೋಗುತ್ತೆ ಅನ್ನೋ ಒಂದು ಮಿತ್ ಇದೆ. ಬಟ್ ಆಕ್ಚುಲಿ ಕ್ಯಾರೆಟ್ಸ್ ಆರ್ ಗುಡ್ ಇನ್ ವಿಟಮಿನ್ ಎ ಅಂಡ್ ಇಟ್ ಸಪೋರ್ಟ್ಸ್ ವೆರಿ ಗುಡ್ ವಿಷನ್. ಬಟ್ ಅದು ಯಾವುದೇ ರೀತಿ ನಿಮ್ಮ ರಿಫ್ರಾಕ್ಟಿವ್ ಎರರ್ಸ್ನಾಗ್ಲಿ ಫಿಕ್ಸ್ ಮಾಡಲ್ಲ. ಹಾಗೆ ನೀವೇನ ಗ್ಲಾಸಸ್ ಹಾಕ್ತಾ ಇದ್ರೆ ಅದನ್ನ ರಿಮೂವ್ ಮಾಡಿಸಲ್ಲ ಇಮಿಡಿಯೇಟ್ ಆಗಿ. ಸೊ ಇವತ್ತಿನ ಈ ವಿಡಿಯೋ ಟಾಪ್ 10 ಇಂಡಿಯನ್ ಮಿತ್ಸ್ ಬಗ್ಗೆ ಮಾತಾಡಿದ್ವಿ. ಸೊ ಇನ್ನಷ್ಟು ವಿಡಿಯೋಸ್, ಎಜುಕೇಟಿವ್ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕಮ್ ಬ್ಯಾಕ್ ಅಗೇನ್ ವಿತ್ ಮೋರ್ knowledgeable videos. Take care. Bye-bye.